ಇನ್ನು ಕಾಂಗ್ರೆಸ್ನ ಎಂಎಲ್ಎ ಮನೆಯಿಂದ ಕೋಟಿ ಕೋಟಿ ನಗದು ಸೀಸ್ ಆಗಿದೆ. 1.68 ಕೋಟಿ ನಗದು, 6.75 ಕೆಜಿ ಚಿನ್ನದ ಬಿಸ್ಕೆಟ್ಗಳು ಸೀಸ್ ಆಗಿದೆ. ಬರೋಬ್ಬರಿ 14.13 ಕೋಟಿ ಹಣ ಇರುವ ಬ್ಯಾಂಕ್ ಖಾತೆ ಸೀಸ್ ಆಗಿದೆ. ಕಾಂಗ್ರೆಸ್ ಶಾಸಕರ ಮನೆಯಿಂದ ಕೋಟಿ ಕೋಟಿ ನಗದು ಸೀಸ್. 1.68 ಕೋಟಿ ನಗದು, 6.75 ಕೆಜಿ ಚಿನ್ನದ ಬಿಸ್ಕೆಟ್ಗಳು ಸೀಸ್ ಆಗಿದೆ. ಬರೋಬ್ಬರಿ 14.13 ಕೋಟಿ ಹಣ ಇರುವ ಬ್ಯಾಂಕ್ ಖಾತೆ ಸೀಸ್ ಆಗಿದೆ. ಮೊನ್ನೆ ಕಾರವಾರ ಶಾಸಕ ಸತೀಶ್ ಸೈಲ್ ಮನೆ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ಮಾಡಿತ್ತು. ಈ ವೇಳೆ ಅಪಾರ ನಗದು ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದ ಜಾರಿ ನಿರ್ದೇಶನಾಲಯ ಇವತ್ತು ಸತೀಶ್ ಸೈಲ್ ಮನೆಯಲ್ಲಿ ಸಿಕ್ಕಿದ್ದೇನು ಎಂಬ ಬಗ್ಗೆ ಇಡಿ ರಿಪೋರ್ಟ್ ಮಾಡಿದೆ. ಬೆಲೆಕೇರಿ ಅದಿರು ನಾಪತ್ತೆ ಕೇಸ್ನಲ್ಲಿ ತನಿಖೆ ಎದುರಿಸ್ತಾ ಇದ್ದಂತಹ ಕಾಂಗ್ರೆಸ್ನ ಎಂಎಲ್ಎ ಸತೀಶ್ ಸೈಲ್ ಕಾಂಗ್ರೆಸ್ ಶಾಸಕರ ಮನೆಯಿಂದ ಕೋಟಿ ಕೋಟಿ ನಗದು ಸೀಸ್ ಆಗಿದೆ. 1.68 ಕೋಟಿ ನಗದು, 6.75 ಕೋಟಿ. ಕಾಂಗ್ರೆಸ್ ಶಾಸಕರ ಮನೆ ಏನ್ ಜ್ಯುವೆಲ್ಲರಿ ಶಾಪ್ ಏನ್ರಿ? ಮನೆಯಲ್ಲಿ ಹಣ ಇಟ್ಟುಕೊಳ್ಳೋದು ತಪ್ಪಲ್ಲ, ಆದ್ರೆ ರಾಜ್ಯದಲ್ಲಿ ಇನ್ಕಮ್ ಟ್ಯಾಕ್ಸ್ ಒಂದು ರೀತಿ ರಿವಾಜನ್ನ ಹೇಳಿದೆ, ಒಂದು ನಿಯಮಗಳಿದ್ದಾವೆ. 2 ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಇಟ್ಕೊಳ್ಬಾರ್ದು. ನಿಮ್ಮ ಜೇಬಿನಲ್ಲೂ ಕೂಡ 50,000ಕ್ಕಿಂತ ಅಥವಾ 2 ಲಕ್ಷಕ್ಕಿಂತ ಹೆಚ್ಚು ಹಣ ಇಟ್ಕೊಂಡ್ರೆ ಅದಕ್ಕೆ ಸಮರ್ಥವಾದ ದಾಖಲೆಗಳನ್ನು ಜೇಬಲ್ಲೇ ಇಟ್ಕೋಬೇಕು. ಹಾಗಾದ್ರೆ ನಾವು ಹಣ ಸಂಪಾದನೆ ಮಾಡಬಾರ್ದಾ? ನಾವು ಮನೆಯಲ್ಲಿ ಹಣವನ್ನು ಸಂಗ್ರಹಿಸಿ ಇಡಬಾರ್ದಾ? ಕೆಜಿಗಟ್ಟಲೆ ಚಿನ್ನವನ್ನು ಇಡೋದು ತಪ್ಪ ಅಂತ ಕೇಳಿದ್ರೆ ತಪ್ಪೇ. ನೀವು ಭಾರತದಲ್ಲಿ ಜೀವಿಸುವಾಗ ನಿಮ್ಮ ನಾಳುವವರಿಗೆ ನೀವು ಟ್ಯಾಕ್ಸ್ ಕಟ್ಟಬೇಕು, ತೆರಿಗೆ ಕಟ್ಟಬೇಕಲ್ವಾ? ನಿಮ್ಮಲ್ಲಿ ಎಷ್ಟೆಷ್ಟು ಸಂಪತ್ತಿದೆ ಅನ್ನೋ ಲೆಕ್ಕ ಸರ್ಕಾರದಲ್ಲೂ ಇರಬೇಕಲ್ವಾ? ಇನ್ಕಮ್ ಟ್ಯಾಕ್ಸ್ ಅನ್ನೋದಿದೆ, ಅದನ್ನು ಕಟ್ಟಬೇಕು ನೀವು. ನಗದಾಗಲಿ ಚಿನ್ನಾಭರಣಗಳಾಗಲಿ ಒಂದು ಲೆಕ್ಕದಷ್ಟು ಇಟ್ಕೋಬೋದಷ್ಟೇ. ಆದರೆ ಹೆಚ್ಚಾಗಿ ಇಟ್ಕೊಂಡ್ರೆ ನೀವು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ತೋರಿಸ್ಬೇಕು. ಸೋರ್ಸ್ ಆಫ್ ಇನ್ಕಮ್ಮು, ನಿಮ್ಮ ಆದಾಯದ ಮೂಲ ಏನು, ನೀವೇನು ರೈತರ, ನಿಮಗೆ ಹೆಂಗೆ ಬರ್ತಾ ಇದೆ ಇದರ ಆದಾಯ. ಸೊ ಇದು ಎಂಎಲ್ಎ ಸತೀಶ್ ಸೈಲ್ ಮನೆ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ರೇಡ್ ಮಾಡಿದ್ರು. ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿತ್ತು. ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಂತಹ ಸತೀಶ್ ಸೈಲ್ ಕಾಂಗ್ರೆಸ್ ಶಾಸಕರ ಮನೆಯಿಂದ ಐಟಿ ಅರ್ಥಾತ್ ಇನ್ಕಮ್ ಟ್ಯಾಕ್ಸ್ ಒಂದು ರೀತಿಯ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಅವರ ಮನೆಯಿಂದ ಸಾಕಷ್ಟು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ರು. ಬರೋಬ್ಬರಿ 14.13 ಕೆಜಿ ಚಿನ್ನಾಭರಣ ಮೊನ್ನೆ ಕಾರವಾರ ಶಾಸಕ ಸತೀಶ್ ಸೈಲ್ ಮನೆ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಆ ವೇಳೆ ಅಪಾರ ನಗದು ದಾಖಲೆಗಳನ್ನು ವಶಕ್ಕೆ ಪಡೆದಿತ್ತು ಇಡಿ ಅಧಿಕಾರಿಗಳು. ಮೊನ್ನೆ ನಡೆದಂತಹ ಘಟನೆ ಅದು. ಈ ವೇಳೆ ಅಪಾರ ನಗದು ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಂತಹ ಜಾರಿ ನಿರ್ದೇಶನಾಲಯ ಇವತ್ತು ಸತೀಶ್ ಸೈಲ್ ಮನೆಯಲ್ಲಿ ಸಿಕ್ಕಿದ್ದೇನು ಎಂಬ ಬಗ್ಗೆ ಇಡಿ ರಿಪೋರ್ಟ್ ಮಾಡಿದೆ. ಬೇಲೆಕೇರಿ ಅದಿರು ನಾಪತ್ತೆ ಕೇಸ್ನಲ್ಲಿ ತನಿಖೆ ಎದುರಿಸ್ತಾ ಇರುವಂತಹ ಸತೀಶ್ ಸೈಲ್ ಸೊ ಇವತ್ತು ಇಡಿ ಅಧಿಕಾರಿಗಳು ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.